ಕಾಂಗ್ರೆಸ್ ಪಾಲಿಟಿಕ್ಸ್ ಕಾಲೇಜಿನಲ್ಲಿ ಎಮರ್ಜೆನ್ಸಿ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಮಂಜುನಾಥ ಗೌಡ್ರೆ, ಈ ದೇಶದಲ್ಲಿ ರಾಜಕೀಯಕ್ಕೆ ವಿದ್ಯಾರ್ಥಿಗಳನ್ನು ಬಳಸಿಕೊಳ್ಳೋದು ಹೊಸದಲ್ಲ. JNUನಲ್ಲಿ ನಾವು ನೋಡಿದ್ದೀವಿ, ರೋಹಿತ್ ವೇಮುಲಾ ಸೂಯಿಸೈಡ್ ಆದಂಥ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ. ರಣಹದ್ದುಗಳಂತೆ ರಾಜಕಾರಣಿಗಳು ಅಲ್ಲಿಗೆ ಬಂದುಬಿಡ್ತಾರೆ. ಅಂಥದ್ದೊಂದು ರಾಜಕೀಯ ಪ್ರಯತ್ನಕ್ಕೆ ಯಾಕೆ ಕೈ ಹಾಕಿರಬಾರ್ದು ಈ ಸಂದರ್ಭದಲ್ಲಿ ಅಂತ ಅವ್ರು ಹೇಳಿದಾಗ 20 ಲಕ್ಷ ವೋಟರ್ಸೇ ಇದ್ದಾರೆ ಕಾಲೇಜ್ನಲ್ಲಿ. ರೋಹಿತ್ ವೇಮುಲಾ ಇಶ್ಯೂ ತಗೊಳ್ಳಿ, ನಮ್ಮ ನಾಯಕರಿದ್ದಾರೆ, ಅವ್ರು ಸೂಸೈಡ್ ಮಾಡ್ಕೊಂಡು ಹೋಗಿರೋದು. ಸೂಸೈಡ್ ಮಾಡೋದಕ್ಕೆ ಕಾರಣ ಯಾರಾಗಿದ್ರು? ಬಂಡಾರು ದತ್ತಾತ್ರೇಯ. ಅವ್ರು ಲೆಟ್ರ್ ಎಂತಕ್ಕೆ ಬರ್ದಿದ್ರು? ABP ರಿಕ್ವೆಸ್ಟ್ ಮಾಡಿ ಸ್ಮೃತಿ ಇರಾನಿಯವ್ರಿಗೆ ಲೆಟ್ರ್ ಬರ್ದಿದ್ರು. ಅವ್ರು ಸಸ್ಪೆಂಡ್ ಮಾಡಿ ಅಂತ VCಗೆ 3 ಸಲ ಲೆಟ್ರ್ ಯಾರು ಬರ್ದಿದ್ರು? ಸ್ಮೃತಿ ಇರಾನಿಯವ್ರು ಮಾಡಿದ್ರು. ಅದನ್ನೆಲ್ಲ ಮರೆತು ನೀವು ನಮ್ಮ ನಾಯಕರು ತಗೊಂಡ್ರಿ, ಆಯ್ತು. ಅದು ಅಲ್ಲ, ನಾನು ಹೇಳೋದು ಕಾಲೇಜಿನಲ್ಲಿ ಹೆಂಗೆ ಪಾಲಿಟಿಷಿಯನ್ಸ್, ಕಾಲೇಜ್ ಪಾಲಿಟಿಕ್ಸ್ ವಿದ್ಯಾರ್ಥಿಗಳನ್ನ ಬಳಸಿಕೊಂಡು ಹೆಂಗೆ ರಾಜಕಾರಣ ಮಾಡಲಾಗುತ್ತೆ. ABP ಮತ್ತು BJP ಅವರು ಅಂದ್ಕೋಬಹುದು ಫಸ್ಟ್. ಅದಾದ್ಮೇಲೆ ನಮ್ಮ ನಾಯಕರು ಅವ್ರಿಗೆ ಒಂದು ಸಂತಾಪ ಹೇಳಕ್ ಬಂದಿರ್ಬೋದು, ಮತ್ತೊಂದು ಹೇಳಕ್ ಬಂದಿರ್ಬೋದು, ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಬಂದಿರ್ಬೋದು. ಅದು ಸಾವಾಗೋದು ಕಾರಣ ಇದೆಯಲ್ಲ. ಕನ್ನಯ್ಯ ಕುಮಾರ್ ಮಾಡಿದ್ಲೇ ಇರೋಂಥ ತಪ್ಪಿಗೆ ಒಂದು ದೇಶದ್ರೋಹ ಅಂತ ಒಂದು ಪಟ ಕಟ್ತಾರೆ. ಹಲವು ಇದಿದೆ, ತುಂಬಾ ಉದಾಹರಣೆಗಳಿದಾವೆ. ನೀವು ಕಾಲೇಜ್ ಅಂತ ತಗೊಂಡ್ಮೇಲೆ ಒಂದು ಪರ ವಿರೋಧ ಎಲ್ಲ ಇರುತ್ತೆ. ಒಂದು ಕ್ಲಾಸ್ ಆಗಿರೋದು ಕ್ಲಾಸಲ್ಲೇ ಡಿಫ್ರೆನ್ಸಸ್ ಇರುತ್ತೆ, ಅಥವಾ ಸೆಕ್ಷನ್ ಡಿಫ್ರೆನ್ಸಸ್ ಇರುತ್ತೆ, ಲೆಕ್ಚರರ್ಸ್ ಮಧ್ಯೆ ಡಿಫ್ರೆನ್ಸಸ್ ಇರುತ್ತೆ. ಅದು ಕಾಲೇಜ್ ಒಳಗಡೆ ಮಾತ್ರ ಇರಬೇಕು. ಯೂನಿವರ್ಸಿಟಿ ಅಂದರೆ ಮುಂಚೆ ಯೂನಿವರ್ಸಿಟಿಯಿಂದ ಒಂದು ನಾರಾಯಣ ಸ್ವಾಮಿ ಅವರೇ, ಕಾಲೇಜುಗಳಲ್ಲಿ ರಾಜಕಾರಣ ಸ್ವರೂಪ ಬದಲಾಗಿದೆಯೋ ಇಲ್ವೋ? ಇಲ್ಲ ನೋಡಿ, ಕಾಲೇಜಿನಲ್ಲಿ ಹೋಗಿ ಯಾರೋ ರಾಜಕಾರಣ ಮಾಡೋದಿಲ್ಲ. ಈ ಏನಂತಂದರೆ ಸ್ಟೂಡೆಂಟ್ಸು ತಮ್ಮ ತಮ್ಮ ಸಂಘಟನೆಗಳನ್ನು ಅವ್ರು ಮಾಡ್ಕೊಂಡು ಹೋಗ್ತಿರ್ತಾರೆ. ಮೊದಲು ಏನಾಗ್ತಿತ್ತು, ಬರೀ ಕಾಲೇಜ್ನಲ್ಲೇ ಸಂಘಟನೆಗಳಾಗ್ತಿದ್ವು, ಚುನಾವಣೆಗಳು ನಡೀತಿದ್ವು. ಇತ್ತೀಚೆಗೆ ಚುನಾವಣೆಗಳನ್ನೆಲ್ಲ ಬ್ಯಾನ್ ಮಾಡಿದ ಮೇಲೆ ರಾಜ್ಯ ಮಟ್ಟದಲ್ಲಿ ಇವತ್ತು ABVP ಇದೆ. ಜನರು ಅವರು ಏನಾದರೂ ಸಮಸ್ಯೆಗಳು ಸ್ಟೂಡೆಂಟ್ಸ್ ಬಂದರೆ ಅವರು ನೋಡ್ತಾರೆ. ಅದೇ ರೀತಿ ಒಂದು NSU ಇದೆ, ಅವರು ಮಾಡ್ತಿರ್ತಾರೆ. ನನಗೆ ಆ ರೀತಿ ಅನಿಸೋದಿಲ್ಲ. ಇದು ನಾನು ಕೂಡ ಹೇಳೋದಿಲ್ಲ ಇದು ಕಾಂಗ್ರೆಸ್ ಕಾಲೇಜು ಅಥವಾ ಇದು BJP ಕಾಲೇಜು, ಆ ರೀತಿ ಯಾವೂ ಇಲ್ಲ. ಹಂಗಿಲ್ಲ ಅಂತಂದ್ಮೇಲೆ ಇಂಥ ಪ್ರಶ್ನೆಗಳು ಉದ್ಭವಿಸೋದಿಲ್ಲ. ನಾವು ಒಪ್ಕೊಳ್ತಾರೆ. ಒಂದು ಕಾಲೇಜು, ಒಂದು ಪ್ರಿನ್ಸಿಪಾಲು, ಒಂದು ಸಿದ್ಧಾಂತಕ್ಕೆ ಅಂಟ್ಕೊಂಡು ಬಿಡುವಂಥದ್ದು ಅಂಥ ಕಾಲೇಜ್ಗಳಿಲ್ವಾ? ನೋಡಿ ಸರ್, ಇವತ್ತು ಅವರಿಗೆ ಅದ ಯೋಚನಾ ಶಕ್ತಿ ಇದೆ, ಎಲ್ಲ ಬುದ್ಧಿವಂತರಿದ್ದಾರೆ. ಹಾಗೆ ಕರ್ನಾಟಕ ಬಹಳ ಬುದ್ಧಿವಂತರ ರಾಜ್ಯ. ಹಾಗಾಗಿ ಯಾರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ನಾವು ಯಾರಿಗೆ ಸಹಾಯ ಮಾಡಬೇಕು ಅಥವಾ ನಾನು ಯಾವ್ದು ಕಾರ್ಯಕರ್ತ ಆಗಬೇಕು ಅನ್ನುವಂಥದ್ದು ಆ ಕಾಲೇಜ್ ಕ್ಯಾಂಪಸ್ಸಲ್ಲಿ ಅಲ್ಲಿಯ ಲೆಕ್ಚರ್ಸು, ಪ್ರಿನ್ಸಿಪಲು, ಸ್ಟೂಡೆಂಟ್ಸ್ಗಳು ಯೋಚನೆ ಮಾಡೋ ಶಕ್ತಿ ಇದೆ. ಅವ್ರು ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಅಂತ. ಯಾರೋ ಒಬ್ಬ ವ್ಯಕ್ತಿ ಹೇಳಿದ ತಕ್ಷಣ ಮಾಡಲ್ಲ. ಹಾಗಾಗಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಇವರು. ಅವ್ರು ಇಷ್ಟ ಬಂದ್ರೆ ಕಾರ್ಯಕರ್ತರು, ಇವ್ರು ಇಷ್ಟ ಆಗ್ತಾರೆ, ಕಾರ್ಯಕರ್ತರು ಆಗ್ತಾರೆ ಸಿದ್ಧಾಂತಕ್ಕೆ ಅಂತ ಹೇಳ್ತಾ ಇದ್ದಾರೆ. ABVPನೂ ಒಂದು ಸಿದ್ಧಾಂತ. ಅವರು ಕಾಲೇಜ್ ಲೆಕ್ಚರ್ಸ್ ಆಗಂಗಿಲ್ಲ. ಇವರಿಗೆ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಕಾರ್ಯಚಟುವಟಿಕೆ ಮಾಡಕ್ ಆಗದೆ ಅಥವಾ ಅಲ್ಲಿಯ ವಿದ್ಯಾರ್ಥಿಗಳು ಯಾರೂ ಸಹ ಸ್ವೀಕಾರ ಮಾಡದಂತಹ ಪರಿಸ್ಥಿತಿ ಸಂದರ್ಭದಲ್ಲಿ ಇವತ್ತು ಅವರಿಗೆ ಬೇರೆ ರಾಜ್ಯದಿಂದ ಒಬ್ಬ ಕಾಂಗ್ರೆಸ್ ಮುಖಂಡ ಬಂದು ಕರ್ನಾಟಕದ ಹೇಳುವಂತಹ ಪ್ರಸಂಗ ಮಾಡಿಲ್ಲ ಅಂತ. ಹಾಗೇನೆ ಒಬ್ಬ ABP ಸಂವಿಧಾನ ವ್ಯವಸ್ಥೆಯಲ್ಲಿ 4ನೇ ಅಂಗಾಗಿರುವಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವಂತಹ ಪತ್ರಿಕಾ ರಂಗದ ಮೇಲೆ ಗೌರವ ಇಲ್ಲ, ಇವ್ರಿಗೆ ನಂಬಿಕೆ ಇಲ್ಲ ಅಂತ ಪ್ರಸಂಗ ಬಂದಿದ್ದಾರೆ. ಅಂದ್ರೆ ಏನೋ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಇವರು ಇವ್ರದೇ ಆದ ರೀತಿಯಲ್ಲಿ, ಇವ್ರದೇ ಆದ ಶೈಲಿಯಲ್ಲಿ ಅದಕ್ಕೆ ವಿಶ್ಲೇಷಣೆ ಕೊಡ್ತಾ ಬಂದಿದೆ. ಇವತ್ತು ಅವ್ರು ಹೇಳಿದ್ದಾರೆ, ಬೆಳಿಗ್ಗೆಯಿಂದ ಚರ್ಚೆ ನಡೀತಾ ಇದೆ, ಬೆಳಿಗ್ಗೆಯಿಂದ ಚರ್ಚೆ ನಡೀತಾ ಇದೆ. ಜಯಪ್ರಕಾಶ್ ಅವರೇ, ತಾವೊಂದು ಮಾತನ್ನ ಹೇಳಿದ್ರೆ ಬೇರೆ ರಾಜ್ಯದಿಂದ ಬಂದು ಮಾರ್ಗದರ್ಶನ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತ. ರಾಜಕೀಯ ವ್ಯವಸ್ಥೆಯಲ್ಲಿ ಅದು ಇರುವಂಥದ್ದು. ಚುನಾವಣೆ ಹತ್ರ ಬರ್ತಾ ಇದೆ, ನೋಡೋಣ BJPಗೆ ಮಾರ್ಗದರ್ಶನ ಮಾಡೋದಕ್ಕೆ ಯಾವ್ಯಾವ ರಾಜ್ಯದಿಂದ ಎಲ್ಲೆಲ್ಲಿ ಅವರು ಬರ್ತಾರೋ ಅಂತ. ಅಜಿತ್ ನೋಡಿ, ನಾನು ಇದುವರೆಗೂ ಕಾಲೇಜ್ ಕ್ಯಾಂಪಸ್ಗೆ ಯಾವುದೇ ಒಂದು ಪೊಲಿಟಿಕಲ್ ಲೀಡರ್ಗಳು ಹೋಗಿ ಯಾವುದನ್ನು ಘಟನೆ ನಡೆದಾಗ ಹೋಗಿರ್ತಕ್ಕಂಥ ನಿದರ್ಶನಗಳು ನಾವು ನೋಡ್ತಿರ್ಲಿಲ್ಲ. ಆದರೆ ಇತ್ತೀಚೆಗೆ ಅದು ವೇಮುಲು ಪ್ರಕರಣ ಆಗ್ಬೋದು, JNU ಪ್ರಕರಣ ಆಗ್ಬೋದು, ಅದಕ್ಕೆ ಮುಂಚೆ ವಿದ್ಯಾರ್ಥಿಗಳು ಕಾಲೇಜು ಹಾಸ್ಟೆಲಲ್ಲಿ ಸತ್ತಿರ್ತಕ್ಕಂಥದ್ದು, ಕಾಲೇಜು ಕ್ಯಾಂಪಸ್ಸಲ್ಲಿ ಸತ್ತಿರ್ತಕ್ಕಂಥದ್ದು ಸಾಕಷ್ಟು ನಿದರ್ಶನಗಳಿದೆ. ಇದೇ ಹೈದರಾಬಾದ್ ಯೂನಿವರ್ಸಿಟಿನಲ್ಲಿ ಸತ್ತಿರ್ತಕ್ಕಂಥ ನಿದರ್ಶನ ಇದೆ, JNU ಸತ್ತಿರ್ತಕ್ಕಂಥ ಯಾವುದು ಅಲ್ಲಿ ಅವತ್ತು ರೂಲಿಂಗಲ್ಲಿ ಇದ್ದಂಥ BJP ಆಗಲಿ ಕಾಂಗ್ರೆಸ್ ಆಗಲಿ
ಯಾವ ಪಾರ್ಟಿ ಲೀಡರ್ಗಳು ಅಲ್ಲಿ ಹೋಗಿ ಭೇಟಿ ಕೊಟ್ಟಿರ್ತಕ್ಕಂಥ ನಿದರ್ಶನ. ಯಾಕಂದ್ರೆ ಸರ್ ವಿದ್ಯಾರ್ಥಿಗಳು ಕೂಡ ಒಂದು ವೋಟ್ ಬ್ಯಾಂಕ್ ಅಂತ ಇತ್ತೀಚೆಗೆ ಅರ್ಥ ಆಗಿದೆ. ರಾಹುಲ್ ಗಾಂಧಿ ಮಂಜುನಾಥ್ ದಯಮಾಡಿ ಮಧ್ಯ ಮಾತಾಡಿ ನೀವು ಬೇಕಾದ್ರೆ ಮಾತಾಡಿ. ನೀವು ರಾಹುಲ್ ಗಾಂಧಿಯವರು ಯಾವಾಗ 2 ಕ್ಯಾಂಪಸ್ಗೆ ಭೇಟಿ ಕೊಟ್ಟರು ಅಲ್ಲಿ ರಾಜಕಾರಣ ಪ್ರಾರಂಭ ಆಯ್ತು. ಇದಕ್ಕೆ ಮುಂಚೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಸಹ ಸತ್ತಿದ್ದಾರೆ, ಯಾವ ಕಾಂಗ್ರೆಸ್ ಲೀಡರ್ ಹೋಗಿರಲಿಲ್ಲ. JNU ಮತ್ತು ವೇಮುಲು ಸತ್ತಂಥ ಸಂದರ್ಭದಲ್ಲಿ ಏನು ಸರ್ ಇಡೀ ದೇಶದಲ್ಲಿ ಒಂದು ರೀತಿ ಕಳ್ಕೊಳ್ಳೋಂಥ ಪರಿಸ್ಥಿತಿ ಬಂತು ಸರ್. ಅಲ್ಲೇನಾಯಿತು, ಕೆಲವು ಸಂಘಟನೆಗಳು, ಕೆಲವು NGO ಸಂಘಟನೆಗಳು, ಪೇಯ್ಡ್ NGO ಸಂಘಟನೆಗಳು, ವಿದೇಶದಿಂದ ದೇಣಿಗೆ ಪಡೆಯುತ್ತಿರ್ತಕ್ಕಂಥ ಕೆಲವು NGO ಸಂಘಟನೆಗಳು ಇವತ್ತು ಅವರು 7 ಹೆಸರಿಲ್ದಂಗೆ ಹೋಗ್ತಾರೆ. ಅವರ ಒಂದು ಕುಮ್ಮಕ್ಕಿನಿಂದ ರಾಹುಲ್ ಗಾಂಧಿ ಅವರು 2 ಕಾಲೇಜುಗಳಿಗೆ ಭೇಟಿ ಕೊಟ್ಟು ಅವಮಾನ ಆಯಿತು ಅವರಿಗೆ ಸರ್. ಆಸ್ ಒನ್ ಆಫ್ ದಿ ಈಸ್ ದಿ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರು ಹೋಗಬಾರ್ದು ಆ ವಿಷಯಕ್ಕೆ. ಒಂದೇ ನಿಮಿಷ ವಿನಯ್, ಜಯಪ್ರಕಾಶ್ ಹೇಳಿದ ಮಾತನ್ನ ನೀವು ಒಪ್ಕೊಳ್ತೀರಾ? ಸ್ಟೂಡೆಂಟ್ ರೀತಿಯಲ್ಲಿ ಪ್ರಿನ್ಸಿಪಲ್ಗಳು ಮತ್ತು ಲೆಕ್ಚರರ್ಗಳು ಕೂಡ ಒಂದೊಂದು ಸಿದ್ಧಾಂತಕ್ಕೆ ಅಂಟ್ಕೊಂಡಿದ್ದಾರೆ, ಒಪ್ಕೊಳ್ತೀರಾ? ದ ಮ್ಯಾನ್ ವಿತೌಟ್ ಐಡಿಯಾಲಜಿ ಇಸ್ ನಥಿಂಗ್ ಬಟ್ ಡೆಡ್ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಯಾರಿದ್ದೇಳು? ಈ ರಾಜ್ಯದ ಅಸ್ಮಿತೆ ಆಗಿರ್ತಕ್ಕಂಥ ಪಿ ಲಂಕೇಶ್ವರು ವಿಚಾರದ ಬಗ್ಗೆ ನನಗೆ ಸಹಮತ ಇದೆಯೋ ಇಲ್ವೋ, ಬಟ್ ಅವ್ರು ಈ ವಿಚಾರವನ್ನು ಹೇಳಿದ್ರು. ಇವತ್ತು ಯಾವುದೇ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಅವನೊಂದು ಸ್ವಲ್ಪ ತಿಳ್ಕೊಂಡಿದ್ದಾನೆ ಅಂದಾಗ ಒಂದು ಐಡಿಯಾಲಜಿಕಲ್ ಇನ್ಕ್ಲಿನೇಷನ್ ಅಂತಕ್ಕಂಥದ್ದು ಸಹಜವಾಗಿರುತ್ತೆ. ಐದರ್ ಇಟ್ ಮೇ ಬಿ ಎನಿ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ವಿದ್ಯಾರ್ಥಿ ಪರಿಷತ್ ಇಸ್ ಅನ್ ಯುನಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್. ನಮ್ಮ ಕಾಲೇಜ್ ಯೂನಿಟ್ ಅಂತ ತೆಗೆದುಕೊಂಡು ಆಲ್ ಇಂಡಿಯಾ ಯೂನಿಟ್ನವರೆಗೂ ಕೂಡ ಪ್ರೊಫೆಸರ್ ವಿದ್ಯಾರ್ಥಿ ಪರಿಷತ್ನ ಅಧ್ಯಕ್ಷರಾಗ್ತಾರೆ. ಈ ದೇಶದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವುದೇ ವ್ಯವಸ್ಥೆನಲ್ಲಿ ವಿದ್ಯಾರ್ಥಿ ಆಂದೋಲನದಲ್ಲಿ ಪ್ರಾಧ್ಯಾಪಕರುಗಳು ಇನ್ವಾಲ್ವ್ ಆಗಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ನಾವೊಂದು ಪಾರಿವಾರಿಕ ಕಲ್ಪನೆಯನ್ನು ಇಟ್ಕೊಂಡಿದ್ದೀವಿ. ಸ್ಟೂಡೆಂಟ್, ಟೀಚರ್, ಎಜುಕೇಷನಿಸ್ಟ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್, ದೀಸ್ ಆರ್ ದ 4 ಪಿಲ್ಲರ್ ಆಫ್ ಎಜುಕೇಷನ್ ಸಿಸ್ಟಮ್ ಅಂತ ನಾವು ಹೇಳ್ತೀವಿ. ಸಹಜವಾಗಿ ನಾವು ಇನ್ವಾಲ್ವ್ ಆಗ್ತೀವಿ. ಒಂದು ಸಹಜವಾಗಿ ಹೇಳ್ತೀನಿ, ಕರ್ನಾಟಕ ರಾಜ್ಯದಲ್ಲಿ ಸ್ಟೂಡೆಂಟ್ ಆರ್ಗನೈಸೇಷನ್ ಅದು ನಮ್ಮ ವಿಷಯ. ನೀವು ಒಪ್ಕೊಳ್ಳಿ ಬಿಡಿ, ನೀವು ಒಪ್ಕೊಳ್ಬೇಕು ಅಂತಲ್ಲ, ಸ್ಟೂಡೆಂಟ್ ಒಪ್ಕೊಂಡಿದ್ದಾರೆ. ಕ್ಲಿಯರ್ ಮಾಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಮೋರ್ ದ್ಯಾನ್ 60% ಎಜುಕೇಷನ್ ಇನ್ಸ್ಟಿಟ್ಯೂಷನ್ ರಾಜಕೀಯ ಪಕ್ಷದ ಮುಖಂಡರು ಸೇರಿರ್ತಕ್ಕಂಥದ್ದು. ಅದರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಇದೆ, ಎಲ್ಲ ಬೇರೆ ಪಕ್ಷದವ್ರದ್ದು ಇದೆ, ಭಾಜಪ ಇದೆ, JDS ಇದೆ, ಎಲ್ಲರದ್ದು ಇದೆ. ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ, ವಿದ್ಯಾರ್ಥಿ ಪರಿಷತ್ ಕಾಂಗ್ರೆಸ್ ನಾಯಕರ ಸೋಕಾಲ್ಡ್ ಇವತ್ತಿನ ಕಾಂಗ್ರೆಸ್ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥವರ ಇನ್ಸ್ಟಿಟ್ಯೂಷನ್ ಅಲ್ಲೂ ನಾವು ವಿದ್ಯಾರ್ಥಿ ಪರಿಷತ್ ಇದೀವಿ, ಫಸ್ಟ್ ಪ್ಲೇಸ್ ಅಲ್ಲಿ ಇದೀವಿ ನಾವು. ಕಾಂಗ್ರೆಸ್ ನಾಯಕರುಗಳು ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕ್ರಮವನ್ನು ಅವರ ಕ್ಯಾಂಪಸ್ ನಲ್ಲಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾಕೆ ಮಾಡಿಕೊಟ್ಟಿದ್ದಾರೆ ಅಂತಂದ್ರೆ ವಿ ಆರ್ ಸ್ಟೂಡೆಂಟ್ ಫ್ರೆಂಡ್ಲಿ ಆರ್ಗನೈಸೇಷನ್. ನಮಗೆ ಕೇವಲ ಪಾಲಿಟಿಕ್ಸ್ ಒಂದೇ ಕಾಣೋದಿಲ್ಲ ಸರ್. ನಾನು 10 ಇನ್ಸ್ಟಿಟ್ಯೂಷನ್ಗಳನ್ನ ಹೇಳ್ಬಹುದು. ನಾನು ಹೆಡೆಡ್ ಬೈ ಕಾಂಗ್ರೆಸ್ ಮಿನಿಸ್ಟರ್ಸ್, ಹೆಡೆಡ್ ಬೈ ಕಾಂಗ್ರೆಸ್ ವೆರಿ ಸೀನಿಯರ್ ಆಕ್ಟಿವಿಸ್ಟ್. ಎಲ್ಲರಿಗೂ ಅವಕಾಶ ಶುರು ಮಾಡಿ. ಒಪ್ಕೊಂಡಿದ್ದಾರೆ ಅಂತಂದ್ರೆ ನಾವು ವಿದ್ಯಾರ್ಥಿಗಳ ಪರವಾಗಿದ್ದೀವಿ. ಫೈನಲಿ ಒಂದು ವಿಷಯ ಹೇಳ್ಬಿಡ್ತಾರೆ ಅವ್ರು ಮಾತಾಡ್ಲಿಕ್ಕೆ ಮುಂಚೆ. ನೋಡಿ, 10% ಫೀಸ್ ಹೈಕ್ ಆಗಿದೆ ಮೆಡಿಕಲ್ ಡೆಂಟಲ್. ನಾಳೆ ನಾವು ಪ್ರತಿಭಟನೆ ಕರೆ ಕೊಟ್ಟಿದ್ದೀವಿ. ವಾಟ್ ಈಸ್ NSUS ಸ್ಟ್ಯಾಂಡರ್ಡ್ 10% ಇನ್ಕ್ರೀಸ್? ಅಧ್ಯಕ್ಷ ಇವತ್ತು ಕೂಡ protest against Congress government. ರೇ ನಾವು ರೆಡಿ ಇದ್ದೀವಿ. ಹುಡುಗರು ಬರಲ್ಲ, ಕಂಡಮ್ ಮಾಡಿ. ಈ ಪ್ಯಾನೆಲ್ ನಲ್ಲಿ ನಾವು ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂತ ಪ್ಯಾನೆಲ್ ನಾವು ಹೇಳುವಂತದ್ದು. Let us not go to it. Let us not go to it. Yes sir. Yes sir. Yes sir. ವಿಷಯಾಂತರ ಮಾಡಬೇಡಿ, ದಯವಿಟ್ಟು ವಿಷಯಾಂತರ ಬೇಡ. ಎಸ್, ನೇರ ಪ್ರಶ್ನೆ ಇದೆ. ಏನು ಅಂದರೆ ಈ ಬೆಂಗಳೂರಲ್ಲೇ ಆಗಿರೋ ಒಂದು ಇನ್ಸಿಡೆಂಟ್, ರೋಹಿತ್ ವೇಮುಲ ಕಂಡಂಥ ಒಂದು ಇನ್ಸಿಡೆಂಟ್ ಏನಂದರೆ, ಅವರು IABP ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾರೆ. ಅವರೇ ಸ್ಟೂಡೆಂಟ್ಸ್ಗೆ ಹೊಡೆದು
ಅವ್ರ ಮೇಲೆ ಫಾಲ್ಸ್ ಕೇಸ್ನ ಸ್ಲ್ಯಾಪ್ ಮಾಡ್ತಾರೆ. ಇವರು ಹೇಳ್ತಾರೆ ನಾವು ವಿದ್ಯಾರ್ಥಿ ಪರ ಇದ್ದೀವಿ, ವಿದ್ಯಾರ್ಥಿಗೋಸ್ಕರ ಓಡಾಡ್ತೀವಿ ಅಂತ. ಅವ್ರ ಆಫೀಸ್ ಮುಂದೆ ಪ್ರತಿಭಟನೆ ಮಾಡಿರೋ ವಿದ್ಯಾರ್ಥಿಗಳನ್ನ ಅವ್ರು ಹೊಡೆದುಕೊಳ್ಸೋದಕ್ಕೆ ಯೋಚನೆ ಮಾಡೋದಿಲ್ಲ. ಮತ್ತು ಮೀಡಿಯಾದಲ್ಲಿ ABP ಅವರು ಬಂದು ಹೇಳ್ತಾರೆ ರೋಹಿತ್ ವಿಮಲ ಮೇಲೆ, ಒಂದು ನಿಮಿಷ ಸರ್, ರೋಹಿತ್ ವಿಮಲ ಮೇಲೆ ಇನ್ವೆಸ್ಟಿಗೇಷನ್ ಆಗಬೇಕು, ಉಗ್ರವಾದಿನ ಏನು ಅಂತ ಚರ್ಚೆ ಮಾಡಬೇಕು ಅಂತ ಹೇಳ್ತಾರೆ. ಇವರು ಒಂದು ಸ್ಟೂಡೆಂಟ್ ಆರ್ಗನೈಸೇಷನ್ ಅಂತ ಹೆಂಗೆ ಹೇಳ್ಕೊಂತಾರೆ ಸರ್? ಕಾಲೇಜಿನಲ್ಲಿ ಎಮರ್ಜೆನ್ಸಿ ಈ ಸಬ್ಜೆಕ್ಟ್ ನ ಸಮಯ ಮುಗಿದಿದೆ. ಡಿಬೇಟ್ ನಂಬರ್ 2 ಗೆ ಹೋಗ್ತಾ ಇದ್ದೀವಿ. ಒಂದೇ ನಿಮಿಷ ಮಂಜುನಾಥ್ ಗೌಡ್ರೆ, ಒಂದೇ ನಿಮಿಷ. ಇಷ್ಟೊತ್ತು ಈ ಚರ್ಚೆಯಲ್ಲಿ ಅಶ್ವಥ್ ನಾರಾಯಣ ಗೌಡ್ರೆ ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಡಿಬೇಟ್ ನಂಬರ್ 1 ನ ಸಮಯ ಮುಗಿದಿದೆ. ಡಿಬೇಟ್ ನಂಬರ್ 2 ಗೆ ಹೋಗ್ತಾ ಇದ್ದೀವಿ. ಶ್ರೀಕೃಷ್ಣ ಮಠದಲ್ಲಿ ಇಫ್ತಿಯಾರ್ ಕೂಟ. ಪ್ಲೀಸ್ 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 ವಿನಯ್ ಪ್ಲೀಸ್ ಮಂಜುನಾಥ್ ಗೌಡ್ರೆ ಅಶೋಕ್ ನಾರಾಯಣ ಗೌಡ್ರೆ ದಯವಿಟ್ಟು
ನನ್ನ ದೇಶ ಪ್ರೇಮ, ನಮ್ಮ ದೇಶದ ಬಗ್ಗೆ ಮಾತಾಡಕ್ಕೆ ಅಶ್ವಥ್ ನಾರಾಯಣ ಗೌಡ್ರೆ ಧನ್ಯವಾದ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ. ದೇಶದ ಪ್ರಜೆನ ಒಂದು ಧನ್ಯವಾದ ಸರ್ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ. ಎಸ್ ಸರ್ ಸರ್ ಭಾಷೆಯನ್ನು ಒಳಗೊಂಡಿದೆ. ನೀವು ಕೋಮುವಾದಿಗಳಂತ ನೀವು ಹಿಂದುತ್ವನ ಮಾತ್ರ ಇದು ಮಾಡಿಬಿಟ್ರೆ ಭಾರತದ ಫ್ಲಾಗ್ ಅದೇನು ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಆರೆಂಜ್ ಕಲರು ಹಿಂದೂಯಿಸಂನ ಮತ್ತೆ ವೈಟ್ ಕಲರ್ ಕ್ರಿಶ್ಚಿಯಾನಿಟಿನ ಮತ್ತೆ ಭಾರತದ ಧ್ವಜವನ್ನ ಎಲ್ಲ ಜಾತಿ ಎಲ್ಲ ಅಲ್ಲ ಒಂದ್ ನಿಮಿಷ ಅವ್ರಿಗೆ ಪಾಠ ಮಾಡಿ ಹೋಗಿ. ಕೇಸರಿ ಅಂದ್ರೆ ಮಂಜುನಾಥ್ ಗೌಡ್ರೆ ಕೋಮುವಾದಿ ದೇಶದ ಬಗ್ಗೆ ದಯವಿಟ್ಟು ಸರ್ ಪ್ಲೀಸ್ ಒಂದೇ ನಿಮಿಷ ಒಂದೇ ನಿಮಿಷ ಪ್ಲೀಸ್ ಸರ್ ಒಂದೇ ನಿಮಿಷ ದೋಸ್ತ ಒಂದು ರೀಜನಲ್ ಚಾನಲ್ನ ಡಿಬೇಟ್ ಇದು. ಕೂತ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಒಂದ್ ನಿಮಿಷ ಜಯಪ್ರಕಾಶ್ ಪ್ಲೀಸ್ ಒಂದೇ ನಿಮಿಷ ಕೂತ್ಕೊಳ್ರಿ. ಯಾರು ಮಾತಾಡಿದ್ದು ಯಾರಿಗೂ ಅರ್ಥ ಆಗೋದಿಲ್ಲ. ಯಾರು ಮಾತಾಡಿದ್ದು ಒಂದೇ ನಿಮಿಷ ಇವ್ರೆ ಹಲೋ ಒಂದೇ ನಿಮಿಷ ನಿಮ್ಮ ಹೆಸರೇನು? ಜಾತ್ಯತೀತತೆಯನ್ನ ದೇಶಭಕ್ತಿಯನ್ನ ನೀವು ಕೋಮುವಾದನದಾಯ್ತು ಅಂದ್ರೆ ಎಸ್ ನಾನು ಕೋಮುವಾದಿ ಅಂತಾನೆ ಹೇಳಿದ್ದೀನಿ. ನೀವು ದೇಶ ರಾಷ್ಟ್ರೀಯತೆಗೆ ಸಂಬಂಧಪಟ್ಟ ಮನೀಶ್ ಒಬ್ಬರಾದ್ಮೇಲೆ ಒಬ್ರು ಮಾತಾಡೋದಿದ್ರೆ ಒಂದು ನಿಮಿಷ ಇರಿ. ಇದು ನೇರ ಪ್ರಸಾರದ ಡಿಬೇಟ್ ಕಾರ್ಯಕ್ರಮ. ದಯವಿಟ್ಟು ಒಬ್ಬರಾದ್ಮೇಲೆ ಇನ್ನೊಬ್ರು ಮಾತಾಡಬೇಡಿ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯ. ಒಂದೇ ನಿಮಿಷ ಇರ್ರಿ. ನಾನು ಹೇಳೋದು ಕೇಳ್ರಿ. ಕೂಗಾಡಬೇಡಿ ದಯವಿಟ್ಟು. ಅಲ್ಲ ಜಯಪ್ರಕಾಶ್ ಪ್ಲೀಸ್ ನೀವೇ ಮಾತಾಡಬೇಡಿ. ಸಂಸ್ಕಾರನ ನೀವು ಹೇಳ್ಕೊಡ್ಬೇಕಾಗಿಲ್ಲ. ಜಯಪ್ರಕಾಶ್ ನಿಮ್ಮ ರೀತಿ ನಿಲ್ಲಿಸ್ರಿ. ನೋಡಿ ಮಂಜುನಾಥ್ ಗೌಡ್ರೆ, ನೀವು ಅವ್ರನ್ನ ಸುಮ್ಮನೆ ಕೂಡಿಸಿ. ವಿನಯ್ ನೀವು ನಿಮ್ಮ ಕಡೆಯವ್ರನ್ನ ಸುಮ್ಮನೆ ಕೂಡಿಸಿ. ಹಿಂಗಿದ್ರೆ ಟಿವಿ ಡಿಬೇಟ್ ಮಾಡೋದಕ್ಕಾಗೋದಿಲ್ಲ. ಇಲ್ಲ ಅಂತಂದ್ರೆ ಸರಿ ಕಾಣೋದಿಲ್ಲ. ನೀವೆಲ್ಲ ನಾಳಿನ ನಾಯಕರ್ರಿ. ನಾಳೆ ದಿನ ಉಳಿದವ್ರಿಗೆ ಮಾರ್ಗದರ್ಶನ ಮಾಡಬೇಕಾದಂಥವ್ರು ನೀವು. ಒಂದು ಟಿವಿ ಡಿಬೇಟಿನ ಎಥಿಕ್ಸ್ ಏನಂದ್ರೆ ನೀವು ನನ್ನನ್ನು ಅಡ್ರೆಸ್ ಮಾಡಿ ಮಾತಾಡಬೇಕು. ನೀವು ಅವ್ರಿಗೆ ಕೇಳಬೇಕಾದ ಪ್ರಶ್ನೆಗಳನ್ನು ನನ್ನ ಮೂಲಕ ಕೇಳಿ. ನೀವೇ ಕಿತ್ತಾಡ್ಕೊಂಡು. ಆ್ಯಂಡ್ ಮನೀಶ್
ನನ್ನ ಪ್ಯಾನಲ್ನಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋದು ಇಟ್ ಈಸ್ ಮೈ ಡಿಸಿಷನ್. ಯು ಹ್ಯಾವ್ ನೋ ರೈಟ್ಸ್ ಟು ಟೆಲ್ ಎನಿಬಡಿ ಟು ಗೆಟ್ ಔಟ್. ಯು ಹ್ಯಾವ್ ನೋ ರೈಟ್ಸ್. ಅಜಿತ್ ಅವರೇ, ಅದಕ್ಕಿಂತ ಮುಂಚೆ ಒಂದು ಕ್ವಶನ್ ಕೇಳ್ತೀನಿ ನಿಮಗೆ. ನೀವೇನು ತುರ್ತು ಪರಿಸ್ಥಿತಿ ಅಂತ ನೆನ್ನೆ ಆಗಿರೋ ವಿಷಯಕ್ಕೆ ಕರೆದಿದ್ದೀರಾ. ಇವಾಗ ವಿನಯ್ ಬಿದ್ರಿ ಅವರು ಅಲ್ಲೇ ಕುಂತ್ಕೊಂಡು ಹೇಳ್ತಾರೆ ನಾನು ಒಬ್ಬ ಕೋಮುವಾದಿ ಅಂತ. ಅದೇ ಬೇರೆ ವಿದ್ಯಾರ್ಥಿ ಹೇಳಿದ್ರೆ ಅವನು ದೇಶದ್ರೋಹಿ ಅಂತ ಹೇಳೋರು. ಇದಕ್ಕೇನ್ ಹೇಳ್ತೀರಾ? ನಿಮ್ಮ ಒಂದು ಚಾನಲ್ ಏನ್ ಹೇಳುತ್ತೆ ಹಾಗಾದ್ರೆ? ದಯವಿಟ್ಟು ಒಬ್ಬರಾದ ಮೇಲೆ ಒಬ್ರು ಸರ್ 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 ದಯವಿಟ್ಟು ಒಬ್ಬರಾದ ಮೇಲೆ ಒಬ್ರು ದಯವಿಟ್ಟು ಒಬ್ಬರಾದ ಮೇಲೆ ಒಬ್ರು ಮಾತಾಡಿ. ಪ್ರತಿ ಪ್ರಶ್ನೆಯನ್ನು ನನ್ನ ಮೂಲಕ ಕೇಳತಕ್ಕದ್ದು. ನೀವು ಒಬ್ಬರ ಜೊತೆಗೆ ಇನ್ನೊಬ್ರು ಮಾತಾಡ್ತಕ್ಕದ್ದಲ್ಲ. ದಯವಿಟ್ಟು ಮಂಜುನಾಥ್ ಗೌಡ್ರೆ ಕೋಮುವಾದಿ ಅಂತ ಒಪ್ಕೊಂಡಿದ್ದಾರೆ. ಎರಡನೇದು, ಅವರವರ ಕೆಲಸ ಏನಿದೆ, ನಾಳೆ ಪ್ರೊಟೆಸ್ಟ್ ಇದೆಯೋ ನಾಡಿದ್ದು ಪ್ರೊಟೆಸ್ಟ್ ಇದೆಯೋ ಅವ್ರ ಕೆಲಸ. ನಮ್ಮ ಕೆಲಸದ ಬಗ್ಗೆ ನೀವು ಹೇಳೋ ಅವಶ್ಯಕತೆ ಇಲ್ಲ. ನಾವು ಇವತ್ತೇನು ಮಾಡಿದ್ವಿ, ಇವತ್ತು ಕೂಡ ನಮ್ಮ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ದೀವಿ, ಮೆರವಣಿಗೆ ಕೊಟ್ಟಿದ್ದೀವಿ. ಶಿವಮೊಗ್ಗದಲ್ಲಿ ಬಸ್ ಪಾಸ್ನ ಬರೀ SC ವಿದ್ಯಾರ್ಥಿಗಳು ಫಲಾನುಭವಿಯಾಗಿದ್ದಾಳೆ, ಸ್ವಾಗತ ಮಾಡ್ತೀವಿ, ಅವ್ರಿಗೂ ಆಗಲೇಬೇಕಿತ್ತು. ಅದೇ ರೀತಿ ಬೇರೆ ವಿದ್ಯಾರ್ಥಿಗಳು ಕೂಡ ಬಸ್ ಪಾಸ್ ಬೇಕು ಅಂತ ನಮ್ಮದೇ ಮಂತ್ರಿಗಳಿಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಒಂದು ರ್ಯಾಲಿ ಮುಖಾಂತರ ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ ಶಿವಮೊಗ್ಗ NSY ವತಿಯಿಂದ. ನಮ್ಮ ಕೆಲಸದ ಬಗ್ಗೆ ನೀವು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಏನು ದೇಶ ಪ್ರೇಮದಿಂದ ಕೋಮುವಾದ ಅಂತ ಹೇಳ್ತಾರೆ, ದೇಶ ಪ್ರೇಮ ಅನ್ನೋದು ಯಾರ ಮನೆ ಸೊತ್ತು ಅಲ್ಲ. ಫಸ್ಟ್ ಅದನ್ನ ತಿಳ್ಕೊಳ್ಳಿ. ಅದು ನಿಮ್ಮನೆ ಸೊತ್ತು ಅಲ್ಲ, ಇನ್ನೊಬ್ಬರ ಮನೆ ಸೊತ್ತು ಅಲ್ಲ. ಇದು ಸ್ಟೂಡೆಂಟ್ ಪಾಲಿಟಿಕ್ಸ್ ಅವ್ರು ಯಾರೋ ಮಾತಾಡಿದ್ರು ತೊಂದರೆ ಇಲ್ಲ, ನನ್ನ ಸ್ನೇಹಿತರು ಅವ್ರು ಏನು ಮಾತಾಡಿದ್ರು ಇದು ಅಂತ. ನನಗೆ ಮಂಜುನಾಥ್ ಗೊತ್ತಿದೆ ನಮ್ಮಿಬ್ರು ರೆಪ್ರೆಸೆಂಟೇಷನ್ ಏನು ಅಂತ ಅಂದ್ಬಿಟ್ಟು ನಾನು ಅವ್ರ ಬಗ್ಗೆ ಏನು ತುಂಬ ಹೇಳಿದಕ್ಕೆ ಯೋಚನೆ ಮಾಡೋದಿಲ್ಲ. ನಮ್ಮ ನಾರಾಯಣ ಸ್ವಾಮಿಗಳು ರೌಡಿ ಅಂತಂದ್ರು ನೋಡಿ. ಕಾಂಗ್ರೆಸ್ ಗೌರ್ಮೆಂಟ್ ಬಂದ ನಂತರ ನಾನು ಮಾತಾಡೋರ್ಗು ಮಧ್ಯದಲ್ಲಿ ಭಯಕ್ಕೆ ಅಂತ ನಾನು ರಿಕ್ವೆಸ್ಟ್ ಅವ್ರದ್ದು ಮಾಡಿ. ಯಾರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತಾಡ್ತಾರೋ ಅವ್ರಿಗೆ ರೌಡಿ ಪಟ್ಟನ್ನು ಕಟ್ಟಿದ್ದೀರಾ, ನೀವು ಗೂಂಡಾ ಆಕ್ಟು ಹಾಕಿದ್ದೀರಾ, ಮತ್ತು 4 ಜನ ಕಾರ್ಯಕರ್ತರು ಆತ್ಮಹತ್ಯೆ ಮಾಡ್ಕೋಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಅದು ಮಾಡಿದ್ರೆ ನಾನು ಮುಗಿಸ್ತೀನಿ. ಇದು ಪರಿಸ್ಥಿತಿ ಆಗಿದೆ. ನೀವು ಈ ದೇಶಭಕ್ತಿಯನ್ನ, ನಮ್ಮ ರಾಷ್ಟ್ರೀಯತೆಯನ್ನ ಕೋಮುವಾದ ಅಂತ ಕರೆದ್ರೆ ಎಸ್ ಐ ಆಮ್ ಕೋಮುವಾದ ಅಂತ ಹೇಳ್ಕೊಳ್ಲಿಕ್ಕೆ ನನ್ಗೇನು ಬೇಜಾರಿಲ್ಲ. ನೀವು ಈ ರಾಷ್ಟ್ರೀಯತೆಗೆ ಕೋಮುವಾದ ಅಂತಕ್ಕಂಥ ಪಟ್ಟ ಕಟ್ಟೋದಾದ್ರೆ ಎಸ್ ಐ ಆಮ್ ಕೋಮುವಾದಿ ಅಂತ ಹೇಳಿದ್ದೀನಿ. ನಾನೇನೋ ಕೋಮುವಾದಿ ಒಂದು ಕೋಮು ಅಂತ ನಾನು ಹೇಳಿ. ಇನಾಯತುಲ್ಲಾ ಖಾನ್ ವಿದ್ಯಾರ್ಥಿ ಪರಿಷತ್ನಲ್ಲಿ 8 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಫುಲ್ ಟೈಮ್ ವರ್ಕರ್ ಆಗಿ. ನವೀನ್ ಅದಾಫ್ ಮುಸಲ್ಮಾನ, ನಮ್ಮ ಮನೆಯವರೆಗೂ ಇದ್ದಾರೆ. ಯಾಕೆ ಒಂದೇ ಒಂದು ಆರ್ಗನೈಸೇಷನ್ ಬರ್ತಿದ್ದಾರೆ? ಇವತ್ತು ಇಡೀ ನಾರ್ತ್ ಈಸ್ಟ್ನಲ್ಲಿ ಇರ್ತಕ್ಕಂಥ ಕ್ರಿಶ್ಚಿಯನ್ ಆರ್ಗನೈಸೇಷನ್, ಇವತ್ತು ಇಡೀ ನಾವು ಕಾಶ್ಮೀರ್ ವ್ಯಾಲಿನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ 100 ಜನ ಮುಸ್ಲಿಂ ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲಿ ನ್ಯಾಷನಲಿಸ್ಟಿಕ್ ಮುಸ್ಲಿಂ ಸ್ಟೂಡೆಂಟ್ ಕಾನ್ಫರೆನ್ಸ್ನ ನಾವು ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ. ನಿಮ್ಗೆ ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ರೈಟ್ಸ್ ಇಲ್ಲ ನಮ್ಮ ವಿರುದ್ಧ ಕೋಮುವಾದಿ ಅಂತ ಹೇಳಲಿಕ್ಕೆ. ಯಾಕೆಂದ್ರೆ ನಿಮ್ಗಿನ್ನ ಹೆಚ್ಚು ಪ್ರಾಕ್ಟಿಕಲ್ ಜಾತ್ಯತೀತತೆಯನ್ನು ನಾವು ಹೇಳಿದ್ದೀವಿ. ನೀವ್ ಹೇಳ್ತಕ್ಕಂಥ ಜಾತ್ಯತೀತ ಹೇಳಿದ ಒಂದು ಶಬ್ದ ನನಗೆ ಅರ್ಥ ಆಗಲಿಲ್ಲ, ನಾನು ಅರ್ಥ ಮಾಡ್ಕೋಬೇಕಾಗಿದೆ. ಅವ್ರು ಹೇಳಿದ್ದು ಒಂದು ಶಬ್ದ ಅರ್ಥ ಆಗಲಿಲ್ಲ. ಪ್ರಾಕ್ಟಿಕಲ್ ಜಾತ್ಯತೀತತೆ ಅನ್ನೋ ಶಬ್ದವನ್ನ ತಾವು ಬಳಸಿದ್ರಿ. ಏನಿದು ಪ್ರಾಕ್ಟಿಕಲ್ ಜಾತ್ಯತೀತತೆ? ಉಳಿದಿದ್ದೆಲ್ಲ ಇಂಪ್ರಾಕ್ಟಿಕಲ್ ಜಾತ್ಯತೀತತೆ. ಅಟ್ ದ ಟೈಮ್ ಆಫ್ ಎಲೆಕ್ಷನ್ ಓನ್ಲಿ ನಾವು ಯಾರ್ದೋ ಪರವಾಗಿರ್ತಕ್ಕಂಥವ್ರು, ಅಲ್ಪಸಂಖ್ಯಾತರ ಉದ್ಧಾರಕ್ಕೆ ಇರ್ತಕ್ಕಂಥವ್ರು, ಇನ್ನೊಂದಕ್ಕೋಸ್ಕರ ಇರ್ತಕ್ಕಂಥವ್ರು, ಅದೆಲ್ಲ ಅಲ್ಲ. ಅದು ಪೊಳ್ಳು ಜಾತ್ಯತೀತವಾದ ಇಟ್ಸ್ ಸೂಡೋ ಸೆಕ್ಯುಲರಿಸಂ. 5 ವರ್ಷದಿಂದ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರಕ್ಕೆ ಮೊದಲ ಆದ್ಯತೆ ಇದೆ. ಇಲ್ಲಿವರೆಗೂ ಮಾಡೋ ಕೆಲಸಗಳಿದೆ. ಪ್ರಾಕ್ಟಿಕಲ್ ಸೆಕ್ಯುಲರಿಸಂ. ದಯವಿಟ್ಟು ಒಬ್ಬರಾದ್ಮೇಲೆ ಇವರು ಹೇಳ್ತಾರೆ ನಾವು ದೇಶ ಪ್ರೇಮ ಬಗ್ಗೆ ಎಲ್ಲ ಮಾತಾಡ್ತಾರೆ. ಅದೇ ಕನ್ಯಾಕುಮಾರ್ ಪ್ರೊಟೆಸ್ಟ್ ಮಾಡಬೇಕಾದ್ರೆ ಜಿ ಚಾನಲಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ABVP ಅವರೇ ಇಂಡಿಯಾ ವಿರುದ್ಧ ಘೋಷಣೆಗೆ ಹೋಗಿರೋ ಅಂತ ಇದು ಮೀಡಿಯಾ ಮುಖಾಂತರ ತೋರಿಸ್ತಾರೆ. ಅದೆಲ್ಲ ತೋರಿಸಿದ್ದಾರೆ. ಅದ್ರ ಬಗ್ಗೆ ಇವ್ರು ಏನು ಮಾತಾಡೋದಿಲ್ಲ. ಅದು 100% ಪ್ರೂವ್ಡ್ ಆಗಿದೆ. ಕನ್ಯಾಕುಮಾರಿ ಅವರು ದೇಶದ್ರೋಹಿಗಳು, ನೀವು ಕೋಮುವಾದಿ ಅಂತ ಒಪ್ಕೊಳ್ಳೋ ದೇಶದ್ರೋಹಿಗಳು. ಒಂದೇ ನಿಮಿಷ ಸರ್, ದೇಶದ್ರೋಹದ ಡೆಫಿನಿಷನ್ನು, ಅದರ ಡೆಫಿನಿಷನ್ ಬಗ್ಗೆ ಮಂಜುನಾಥ್ ಗೌಡ್ರೆ ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ದೇಶ ಪ್ರೇಮದ ವ್ಯಾಖ್ಯೆಯಲ್ಲಿ ಯಾರ್ಯಾರು ಬರ್ತಾರೆ ಯಾರ್ಯಾರು ಬರೋದಿಲ್ಲ ಅಂತ ತಾವು ಹೇಳುವಂಥದ್ದು. ಅವರ ಹಕ್ಕಿಗಳಿಗಾಗಿ ಹೋರಾಟ ಮಾಡ್ತಾ ಇದ್ರು, ಆ ಕಾರಣಕ್ಕಾಗಿ ಅವರನ್ನು ದೇಶದ್ರೋಹಿಗಳು ಅನ್ನಬಾರ್ದು ಅನ್ನುವಂಥ ಮಾತನ್ನು. ನನಗೆ ಇನ್ನೂ ಒಂದು ದೊಡ್ಡ ಆಶ್ಚರ್ಯ ಏನಾಗುತ್ತೆ ಅಂದರೆ, ಇಲ್ಲೇ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಪೊಲೀಸರಿಗೆ ಸರಿಯಾಗಿ ರಜೆ ಸಿಗ್ತಿಲ್ಲ, ಸರಿಯಾಗಿ ಸಂಬಳ ಸಿಗ್ತಿಲ್ಲ ಅಂತ ಶಶಿಧರ್ ಅನ್ನುವಂಥ ಒಬ್ಬ ಮಾಜಿ ಪೇದೆ ಪ್ರತಿಭಟನೆ ಮಾಡ್ತೀನಿ ಅಂದರೆ ಅವನು ದೇಶದ್ರೋಹಿ ಆಗ್ಬಿಟ್ಟ ಸರ್. ಅವನ ಮೇಲೆ ದೇಶದ್ರೋಹದ ಕೇಸ್ ಬಿತ್ತು. ಹೀಗಾಗಿ ದಟ್ ಇಸ್ ಅ ಡಿಫ್ರೆಂಟ್ ಟಾಪಿಕ್.
ಆ ಟಾಪಿಕಿಗೆ ಹೋಗೋದು ಬೇಡ. ಶಶಿಧರ್ ಅನ್ನುವಂಥವನು ಪೊಲೀಸರಿಗೆ ಸರಿಯಾಗಿ ಸಂಬಳ ಕೊಡಿ, ಸರಿಯಾಗಿ ರಜೆ ಕೊಡಿ ಅಂತ ಕೇಳಿದ್ರೆ ಅವನ ಮೇಲೆ ದೇಶದ್ರೋಹದ ಕೇಸ್ ಆಗಿದೆ. ದೇಶದ್ರೋಹದ ಸೈನಿಕರ ಮೇಲೂ ಆಗಿದೆ, ಸರ್, ದೇಶದ್ರೋಹದ ಸೈನಿಕರ ಮೇಲೂ ಆಗಿದೆ, ಸೈನಿಕರ ಮೇಲೂ ಹಾಕಿದ್ದಾರೆ, ಸೈನಿಕರ ಮೇಲೆ. ಲೆಟ್ ಅಸ್ ನಾಟ್ ಗೋ ಟು ಇಟ್. ನಮ್ಮ ಪ್ರಧಾನಿಗೆ ಒಬ್ಬ ಅಂಗರಕ್ಷಕ ಅಡ್ಡ ಬರಂಗಿಲ್ಲ ಮೀಡಿಯಾಗೆ. ಆ ತರ ಸನ್ನಿವೇಶಗಳು ತುಂಬಾ ಇದಾವೆ, ತಮ್ಮ ಕಣ್ಣು ಕಾಣ್ತಾ ಇದಾವೆ. ಮಂಜುನಾಥ್ ಗೌಡ್ರೆ, ಈ ಇಡೀ ಡಿಬೇಟ್ ಅನ್ನು ನೋಡಿದ ಮೇಲೆ ಹೇಗೆ ನಮ್ಮ ಕಾಲೇಜ್ಗಳು ಕೂಡ ಪೊಲಿಟಿಕಲಿ ಡಿವೈಡ್ ಆಗಿ ಹೋಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ನಾರಾಯಣ ಸ್ವಾಮಿ ಅವರ ಮುಖದ ಮೇಲೆ ಆ ಬೇಜಾರು ಕಾಣಿಸ್ತಾ ಇದೆ ನನಗೆ. ಇಡೀ ಡಿಬೇಟ್ ಹೋಗ್ತಾ ಇರುವಂತಹ ರೀತಿ. ನಾರಾಯಣ ಸ್ವಾಮಿ ಈ ಹುಡುಗರು ನಾಳೆ ನಾಯಕರಾಗುವಂಥವ್ರು. ಒಂದು ಒಬ್ರು ಸಂಘಟನೆಯಿಂದ ಬಂದಿದ್ದಾರೆ ಅಂದ್ರೆ ಒಂದು ಶಿಸ್ತು ಸಂಸ್ಕಾರ ಅನ್ನೋದಿರ್ಬೇಕು. ಒಬ್ಬ ಕಾರ್ಯಕರ್ತ ಅಂದ್ರೆ ಆ ಶಿಸ್ತು ಸಂಸ್ಕಾರ ಇಲ್ಲದೆ ಮಾತಾಡ್ತಿದ್ದಾರೆ ಅಂದ್ರೆ ಒಂದು ಕ್ಯಾಂಪಸ್ ಅಲ್ಲಿ ಹೋಗಿ ಒಬ್ಬ ವಿದ್ಯಾರ್ಥಿ ಮುಂದೆ ಅವ್ರು ಮಾತಾಡೋ ರೀತಿಯಿಂದ ಹೇಗಿರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಇಲ್ಲೇ ಅವ್ರು ಈ ರೀತಿಯಾಗಿ ಮಾತಾಡಿರೋರು ಇನ್ನು ವಿದ್ಯಾರ್ಥಿಗಳ ಮುಂದೆ ಅಥವಾ ಪ್ರಿನ್ಸಿಪಾಲ್ ಮುಂದೆ ಹೋಗಿ ಹೇಗೆ ಮಾತಾಡ್ಬೋದು, ಇನ್ ಹೇಗೆ ಬೆದರಿಗೆ ಹಾಕಿ ಕಾರ್ಯಕರ್ತನ ಕರ್ಕೊ ಬರ್ಬೋದು, ಅದನ್ನ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಅಜಿತ್ ಅವರೇ, ಅದೆಲ್ಲ ನೀವು ಆ ರೀತಿಯಲ್ಲಿ ಹೇಳಕ್ ಹೋಗ್ಬೇಡಿ, ಅದೆಲ್ಲ ಹೇಳಕ್ ಹೋಗ್ಬೇಡಿ. ಒಂದೇ ನಿಮಿಷ ಮಾತಾಡ್ಬೇಡಿ. ಎರಡೂ ಕಡೆ ಅವ್ರು ಒಪ್ಕೊಳ್ತಾರೆ ಅನ್ಕೊಳ್ತೀನಿ. ನಾರಾಯಣ ಸ್ವಾಮಿ ಅವ್ರು ಮಾತನಾಡುವಾಗ ದಯವಿಟ್ಟು ಮೌನ ಇರಿ. ನಿಮ್ಮೆಲ್ಲರ ಈ ಪ್ಯಾನಲ್ ನಲ್ಲಿ ಎಲ್ಲರಿಗಿಂತ ಹಿರಿಯರು, ನನಗಿಂತ ಕೂಡ ಹಿರಿಯರು ಅವರು. ನಾವು ಏನನ್ನೇ ಮಾತಾಡುವಾಗ ನಮ್ಮ ವಿಚಾರಗಳು ಬಹುಮುಖ್ಯ ಆಗ್ತವೆ. ಹೌದು, ನಾವು ಮಂಡನೆ ಮಾಡ್ತಕ್ಕಂಥದ್ದು ನಾವಿಲ್ಲಿ ಕುಳಿತು ನಾವೇ ಮಾತಾಡ್ತಿದ್ದೀವಿ ಅಂತ ಯಾರು ತಿಳ್ಕೊಳ್ಬಾರ್ದು. ಲಕ್ಷಾಂತರ ಜನರು ಮುಂದೆ ಕುಳಿತು ನೋಡ್ತಿದ್ದಾರೆ. ನಮ್ಮ ಯೋಗ್ಯತೆ ಏನು ಅಂತಕ್ಕಂಥದ್ದನ್ನು ಅಳತೆ ಮಾಡ್ತಕ್ಕಂಥ ಅವ್ರು ಅಲ್ಲಿದ್ದಾರೆ. ಸರ್ಟಿಫಿಕೇಟ್ ಇಲ್ಲಿರೋರು ಯಾರು ನಾವು ಕೊಟ್ಕೊಳ್ಬೇಕಾಗಿಲ್ಲ. ಒಂದು ವಿಚಾರ ನಾವೇನಂತಂತಂದರೆ, ಇನ್ನೊಬ್ಬರು ಉದ್ರೇಕ ಆಗೋ ರೀತಿ ಯಾರೂ ಕೂಡ ಮಾತಾಡಬಾರ್ದು. ಅದು ಇಲ್ಲಿ ಸ್ವಲ್ಪ ಆಯಿತು, ಆದರೆ ಅದನ್ನು ಅಲ್ಲಿಗೆ ಬಿಡೋಣ. ಮತ್ತೆ ನಾನು ಅದನ್ನೊಂದೇನೋ ಮಾತಾಡಿ ಅದು ಮತ್ತೆ ಉದ್ರೇಕಕ್ಕೆ ನಾನು ಎಡೆ ಮಾಡಿ ಕೊಡೋದಿಲ್ಲ. ಆದರೆ ಅಂಥವುಗಳು ಅವಶ್ಯಕತೆ ಇಲ್ಲ. ನಾವೇನು ಮಾಡ್ಬೇಕಂತಂತಂದರೆ, ನಾವೆಲ್ಲ ಸ್ಟೂಡೆಂಟ್, ನಾವು ನಿಮ್ಮ ಹಾದಿಯಲ್ಲಿ ನಾವು ಮುಂದೆ ಬಂದುಬಿಟ್ಟಿದ್ದೇವೆ, ನೀವೀಗ ಅಲ್ಲಿದ್ದೀರಿ. ಆದರೆ ನಾವು ಏನೇ ಮಾಡ್ತಕ್ಕಂಥದ್ದನ್ನು ಬೇರೆಯವರು ಒಪ್ಪತಕ್ಕಂಥ ರೀತಿಯಲ್ಲಿ ಮಾಡಬೇಕು. ನೀವು ಇವತ್ತು ಗಾದೆ ಹೇಳ್ತಾರಲ್ಲ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಅವರು ದೊಡ್ಡವರಾಗಿ ಅವರು ಮಾಡ್ತಕ್ಕಂಥ ಏನು ಕಾಯಕ ಇರ್ತದೆ ಅದನ್ನು ಬೇರೆಯವರು ನೋಡಿ ಕಲಿಯತಕ್ಕಂಥದ್ದು, ನಾವು ಗಲಭೆ ಮಾಡ್ತಕ್ಕಂಥದ್ದು ಕೆಲಸ ನಮ್ಮದು ಅಲ್ಲ. ಆದರೆ ಇವತ್ತಿನ ದಿವಸ ನೀವೇನು ಸಂಘಟನೆ ಮಾಡಿದ್ದೀರಿ, NSUA ಇರ್ಬೋದು, ABVP ಇರ್ಬೋದು, ಅಥವಾ ಬೇರೆ ಬೇರೆ ಸಂಘಟನೆಗಳಿರ್ಬೋದು, ಎಲ್ಲವೂ ಕೂಡ ನನಗೆ ಗೊತ್ತಿರೋ ಮಟ್ಟಿಗೆ ಎಲ್ಲವೂ ಕೂಡ ಕೆಲವು ಪಕ್ಷಗಳಿಗೆ ಸಪೋರ್ಟಿವ್ ಆಗಿರ್ಬೋದು ಅಥವಾ ಸಿದ್ಧಾಂತಗಳನ್ನು ತಗೊಂಡು ಕೆಲಸ ಮಾಡ್ತೀವಿ. ಇದನ್ನು ಸುಳ್ಳು ಹೇಳ್ಕೊಂಡು ಯಾರೂ ಏನು ಮಾಡೋದು ಬೇಕಾಗಿಲ್ಲ. ಆದರೆ ನಾವು ಮಾಡ್ತಕ್ಕಂಥದ್ದು ಆ ಪಕ್ಷವನ್ನು ಪ್ರತಿನಿಧಿಸ್ತಕ್ಕಂಥವ್ರು ಅವ್ರ ಸಿದ್ಧಾಂತಗಳನ್ನು ಹೇಳ್ತಾರೆ. ಬೇರೆದಕ್ಕೆ NSUAಗೆ ಆ ಸಿದ್ಧಾಂತಗಳು ಇಡಿಸದೇ ಇರ್ಬೋದು. ನಿಮ್ಮದನ್ನು ನೀವು ಮಾಡಿ, ಅವರದನ್ನು ಅವ್ರು ಮಾಡಲಿ. ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎರಡೂ ಮಾಡ್ತಕ್ಕಂಥದ್ದೇನು, ಈ ದೇಶದ ಒಂದು ಸೇವೆ. ಆ ರೀತಿಯ ಮನೋಭಾವನೆಯನ್ನು ಇಟ್ಕೊಂಡು ಎಲ್ಲರೂ ಹೋಗಬೇಕೇ ಹೊರತು ಈ ರೀತಿ ಗಲಭೆ ಮಾಡಿ ಆಡೋದ್ರಿಂದ ನಮ್ಗೆ ಯಾವುದೂ ಕೂಡ ಸತ್ಯ ಸುಳ್ಳಾಗಲ್ಲ, ಸುಳ್ಳು ಸತ್ಯ ಆಗಲ್ಲ. ಈ ಡಿಬೇಟ್ ಮಧ್ಯದಲ್ಲಿ ವಿನಯ್ ಅವರು ಒಂದು ಶಬ್ದ ಬಳಸಿದ್ರು, ಪ್ರಾಕ್ಟಿಕಲ್ ಜಾತ್ಯತೀತರು ನಾವು ಅಂತ. ಉಳಿದವರು ಸ್ಯೂಡೋ ಸೆಕ್ಯುಲರ್ಸ್, ಪೊಳ್ಳು ಜಾತ್ಯತೀತವಾದಿಗಳು. ಎಷ್ಟರ ಮಟ್ಟಿಗೆ ಒಪ್ಕೊಳ್ಳಬಹುದಾದಂಥ ವಾದ ಇದು ಸರ್? ಇಲ್ಲಿ ಮೇಯ್ನಾಗಿ ಒಂದು ಏನು ಯೋಚನೆ ಮಾಡ್ಕೊಂಡು, ಇಲ್ಲಿ ನಾವು ಜಾತ್ಯತೀಯತೆ ಇಲ್ಲ ನಾವು ಕೋಮುವಾದಿಗಳನ್ನ ಎಲ್ಲದಕ್ಕಿಂತ ಮೇಯ್ನಾಗಿ ಎಲ್ಲರೂ ಇಲ್ಲಿ ಮಾತಾಡ್ತಿರೋರು. ಫಸ್ಟಾಗಿ ನಾನು NSIಗೆ ಸೇರಿದವನು, ನಾನು ABVPಗೆ ಸೇರಿದವನು, ನಾನೊಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿ ನಾನೇನು ಹೇಳೋದಂದರೆ, ಎಲ್ಲದಕ್ಕಿಂತ ಮೊದಲಾಗಿ ನಾವು ಮೊದಲೇನು ಅರ್ಥ ಮಾಡ್ಕೋಬೇಕಂದ್ರೆ, ನಾವು ಮೊದಲು ಭಾರತೀಯರು, ನಾವೆಲ್ಲ ಒಂದು ಅಂತ ಒಂದು ಅರ್ಥ ಮಾಡ್ಬೇಕು. ಈ ಥರ ಹಿಂಗೆ ಕಿತ್ತಾಡ್ತಿದೆ ಈ ಡಿಬೇಟಲ್ಲಿ ನೋಡೋ ಜನಕ್ಕೂ ಕೂಡ ಅನಿಸುತ್ತೆ, ಇಲ್ಲಿ ABVP ಯಾಕೆ ಹಿಂಗೆ ಇದೆ, ಈ ಸಿದ್ಧಾಂತಗಳೇ ಹಾಕಿದೆ. ಆದ್ದರಿಂದ ಯಾವುದೇ ಒಂದು ಸಿದ್ಧಾಂತಗಳು ಮಾಡೋದು ಎಲ್ಲದಕ್ಕಿಂತ ಮೇಯ್ನಾಗಿ ನೀವು ಮೊದಲು ಭಾರತೀಯರಂತ ತಿಳ್ಕೊಬೇಕಾಗುತ್ತದೆ. ಈ ಥರ ಕಿತ್ತಾಡ ಸರಿಯಲ್ಲ. ಫಸ್ಟು ಏನು ಅಂದರೆ, ಜಾತ್ಯತೀಯತೆ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ಕೂಡ ಎಲ್ಲ ಸಂಘಟನೆಗಳು ಕೂಡ ಅದರದ್ದೇ ಆದ ಒಂದು ಸಂಘಟನೆಗಳು ಅವರು ನಿರ್ಧಾರಗಳನ್ನಾಗಿರ್ಬೋದು ಒಂದು ಅಂಶಗಳನ್ನ ರೂಪಿಸುತ್ತೆ. ನಾನು ಮೇಜರಾಗಿ ಒಂದು ಏನು ಯೂಸ್ ಮಾಡ್ತೀನಿ ಅಂದರೆ, ಈಗ ಕಾಂಗ್ರೆಸ್ ಪಕ್ಷ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಇದ್ದಾಗ BJP ಏನಾದ್ರು ತಪ್ಪು ಮಾಡಿದಾಗ ಕಾಂಗ್ರೆಸ್ ಅವರು ಅದನ್ನು ತೋರಿಸಲ್ಲ. ಬಟ್ ಈಗ ಯೂನಿವರ್ಸಿಟಿಗಳಾಗಿರ್ಬೋದು ಅದಾಗಿರ್ಬೋದು, ಈಗ ಸರ್ಕಾರಗಳು ಏನು ಮಾಡ್ತವೆ ಅಂದರೆ, ಬರೀ ಒಂದು ಏನಂದರೆ ಈಗ ಸದ್ಯದಲ್ಲಿ ಈಗ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ಇರೋದ್ರಿಂದ ABVP ಅವರು ಸ್ಟ್ರಾಂಗ್ ಇರ್ತಾರೆ. ABVP ಅವರು ಸ್ಟ್ರಾಂಗ್ ಇದ್ದಾಗ ಈ ಕಡೆ NSUA ಅವರು ಏನು ಮಾಡ್ತಾರೆ, ಅವರು ಈ ಥರ ಕಿತ್ತಾಟಗಳಾಡೋಕ್ಕಿಂತ ಹೇಳಿದಕ್ಕೆ ಒಂದು ನಿಮಿಷ ಉತ್ತರ ಕೊಟ್ಬಿಡ್ತೀನಿ. ಅವ್ರೇನು ಹೇಳ್ತಾರೆ, ಭಾರತೀಯರು ಅಂತ. ನಾವು ಭಾರತೀಯರು ಅಂತ ತೋರಿಸ್ಕೋ ಅವಶ್ಯಕತೆ ಇಲ್ಲ, ನಾವು ಇರೋದೇ ಭಾರತದಲ್ಲಿ, ನಮ್ಮ ದೇಶದಲ್ಲಿ ನಾವಿದೀವಿ, ಯಾವುದೇ ಅವಶ್ಯಕತೆ ಇಲ್ಲ ನಾನು ಭಾರತೀಯ ಅಂತ ತೋರಿಸ್ಕೊಳ್ಳೋದು. ನಾವೆಲ್ಲ
ಸರ್ ಮಂಜುನಾಥ್ ಸರ್, ಒಂದೇ ನಿಮಿಷ ನಿಮ್ದು ಒಂದೇ ಒಂದು ಸಿದ್ಧಾಂತ. ನಾವೆಲ್ಲ ಭಾರತೀಯರು ಅಂತ ತೋರ್ಸ್ಕೋಬೇಕಾದ ಆ ಹುಡುಗ ಒಂದು ನ್ಯೂಟ್ರಲ್ ಸ್ಟೇಟ್ಮೆಂಟ್ ಮಾಡ್ದ, ನಾವೆಲ್ಲ ಭಾರತೀಯರು ಅಂತ. ಅದು ನಿಮ್ಮನ್ನ ಕೆರಳಿಸುತ್ತೆ ಅಂದ್ರೆ ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ಇದ್ರಲ್ಲಿ ಕೆರಳುವಂತದ್ದು ಏನಿದೆ ಸರ್? ಹೇಳ್ದವನು ನಾನು ನಾವೆಲ್ಲ ಭಾರತೀಯರು ಅಂದ್ರೆ ಅದು ಕೂಡ ನಿಮ್ಮನ್ನ ಕೆರಳಿಸುತ್ತೆ ಅಂದ್ರೆ ಬಹಳ ಆಶ್ಚರ್ಯ ಆಗುತ್ತೆ ನನಗೆ. ಹೇಳ್ಕೊಂಡಿರ್ಬೋದು, ನಾವು ತೋರಿಸಿದ್ರೆ ಏನ್ ಮಾಡ್ತಾರೆ? ಎಬಿಪಿ ಸಂಘಟನೆ ಜೊತೆ ಅವ್ನು ನಂಟಿದೆ ಅಂತ ತೋರಿಸಿದ್ರೆ ಏನ್ ಮಾಡ್ತಾರೆ? ಅಲ್ಲ ಅಂತ ಹೆಂಗ್ ಕೊಡ್ತಾರೆ? ಇದೆಲ್ಲ ಈ ರೀತಿ ಅಲ್ಲ. ಇವಾಗ್ಲೇ ಒಂದು ನಿಮಿಷ ಸರ್, ಒಂದೇ ಮಾತು ಹೇಳಿ. ಒಂದು ನಿಮಿಷ ನಾನು ಇಟ್ ಇಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಮಂಜುನಾಥ್ ಗೌಡ್ರೆ ಅಲ್ವಾ, ಇವ್ರು ಹಿಂಗೆ ಹೇಳ್ತಾರಲ್ಲ ಸರ್, ಈಗ ನಾವು NSA ಹಿಂಗೆ ಅಂತ ಹೇಳ್ತಾರಲ್ಲ, ABP ಬಂದ್ಬಿಟ್ಟು ರೀಸೆಂಟ್ ಆಗಿ ಬಂದಿರೋದು. ಅದು ಹೆಂಗೆ ವಿದ್ಯಾರ್ಥಿಗಳನ್ನ ಹೆಚ್ಚಾಗಿ ಫೇವರ್ ಮಾಡಿದೆ ಅಂದ್ರೆ, ಅವರು ತತ್ವಗಳಾಗಿರ್ಬೋದು, ಸಿದ್ಧಾಂತಗಳಾಗಿರ್ಬೋದು, ವಿದ್ಯಾರ್ಥಿಗಳನ್ನ ಆ ರೀತಿ ಆಕರ್ಷಿಸ್ತಾ ಇದೆ. NSA ಯಾಕೆ ಅಷ್ಟು ವರ್ಷಗಳಿಂದ ಬಂದಿದ್ದಾನೆ, ಯಾಕೆ ಜನ ಅದನ್ನು ವಿರೋಧಿಸ್ತಾರೆ, ವಿದ್ಯಾರ್ಥಿಗಳು ಯಾಕೆ ಮುಂದೆ ಬರಲ್ಲ ಅಂದ್ರೆ ನಿಮ್ಮಲ್ಲೇ ಮಾತು ಬೇಡ. ಮನೀಶ್ ಒಳ್ಳೆ ಕಲಾವಿದ್ರು ಸರ್, ನಮ್ಮ ಮನೆಯಲ್ಲಿ ಒಳ್ಳೆ ಕಲಾವಿದ. ಅಲ್ಲ ಮಾತಾಡೋರು ಎಜುಕೇಟೆಡ್ ಆಗಿ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಬಿಟ್ಬಿಡಿ. ನಿಮ್ಗೆ ಅರ್ಥ ಆಗಿಲ್ಲ, ಅವ್ನು ABPಗೆ ಸಂಬಂಧ ಇಲ್ಲ ಅಂತ ಹೇಳಿಕೆಗೆ ಆಯ್ತು. ಒಂದೇ ನಿಮಿಷ, ಒಂದು ನಿಮಿಷ. ನಾನು ಯಾವ ಸಂಘಟನೆಗೂ ಸೇರಿದನಲ್ಲ, ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿ ಮಾತಾಡ್ತಾ ಇದ್ದೀನಿ. ಸಾವಿರಾರು ಜನ ವಿದ್ಯಾರ್ಥಿಗಳು ನೋಡ್ತಾ ಇದ್ದಾರೆ ಸರ್. ಒಂದು ನಿಮಿಷ, ಹಿರಿಯರಾದ್ರೂ ನಿಮ್ಗೆ ಹೇಳ್ತೀನಿ, ಈ ಸಂಘಟನೆ ಮೂಲಕ ಪಕ್ಷಾತೀತ ಬಂದು ವಿದ್ಯಾರ್ಥಿಗಳು ಒಗ್ಗಟ್ಟನ್ನು ಹೊಡಿತಾಯ್ತಾ? ತಪ್ಪು ದಾರಿಗೆ ಎಳಿತಾಯ್ತಾ? ಪಕ್ಷಾತೀತವಾಗಿ ಇಲ್ಲಿ ಹುಡುಗರನ್ನ ತಪ್ಪು ದಾರಿಗೆ ಎಳಿತಾಯ್ತಾ? ರಾಜಕೀಯ ದೃಷ್ಟಿಲಿ ನೋಡಿದ್ರೆ ವಿನಯ್ ಅವರು ಒಂದು ಮಾತನ್ನ ಹೇಳಿದ್ರು, ಅದನ್ನ ಬಹುಶಃ ಎಲ್ಲರೂ ಒಪ್ಕೊಳ್ತೀರಿ ಅಂತ ಅನ್ಕೊಳ್ತೀನಿ. ಸಿದ್ಧಾಂತಗಳು ಇಲ್ಲದೆ ಇರುವಂತಹ ವ್ಯಕ್ತಿ ಪಿ ಲಂಕೇಶ್ ಅವರನ್ನ ಕೋಟ್ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು, ದ ಮ್ಯಾನ್ ವಿತೌಟ್ ಐಡಿಯಾಲಜಿ ಇಸ್ ನಥಿಂಗ್ ಬಟ್ ಡೆಡ್. ಎಸ್ ದ ಮ್ಯಾನ್ ವಿತೌಟ್ ಐಡಿಯಾಲಜಿ ಇಸ್ ನಥಿಂಗ್ ಬಟ್ ಡೆಡ್ ಅನ್ನುವಂತಹ ಮಾತನ್ನ. ಸಿದ್ಧಾಂತಗಳು ಈ ಬೆಳೆಯೋ ವಯಸ್ಸಿನಲ್ಲೇ ನಿಮಗೆ ಯಾವ್ದು ಸರಿ ಯಾವುದು ತಪ್ಪು ಅನ್ನೋದರ ಪರಿಕಲ್ಪನೆ ಮೂಡದೇ ಇದ್ರೆ ಮುಂದೆ ಮೂಡೋದು ಬಹಳ ಕಷ್ಟ. ತಮಗೆ ಇನ್ಕ್ಲಿನೇಷನ್ ಇರೋದು ಖಂಡಿತವಾಗಿಯೂ ತಪ್ಪು ಅಂತ ಅನ್ಸೋದಿಲ್ಲ. ನನಗೆ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರಿಸಿ.